ಶೃಂಗೇರಿ ಶಾರದಾಂಬೆಯ ದರ್ಶನ ಮುಗಿಸಿ ನೆಕ್ಸ್ಟ್ ಡೇ ಬೆಳಿಗ್ಗೆ ಬೇಗ ಎದ್ದು ಬ್ಯೂಟಿಫುಲ್ ನೇಚರ್ ಜೊತೆಗೆ ಒಂದು ವಾಕಿಂಗ್ ಹೋಗೋಣ ಬನ್ನಿ. ನೀವಿನ್ನೂ ನಮ್ಮ ಶೃಂಗೇರಿ ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೃಂಗೇರಿ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಹಾಗೆ ರೈಟ್ ಸೈಡಲ್ಲಿ ಮೇಲ್ಗಡೆ ಐ ಬಟನಲ್ಲಿ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ನೋಡ್ಕೊಂಬರ್ಬೋದು. ಮೊದಲು ಆ ವಿಡಿಯೋನ ನೋಡ್ಕೊಂಬನ್ನಿ. ದನಿ ನಮಸ್ಕಾರ. ನಾವು ಇಲ್ಲಿಂದ ಡೈರೆಕ್ಟಾಗಿ ಬಂದಿರೋದು ನಾಬ್ಲದಲ್ಲಿರೋ ವಿಶಾಖ ಅವರ ಮನೆಗೆ. ಇವ್ರ ಮನೆಯಿಂದ ಜಸ್ಟ್ 10 ಕಿಲೋಮೀಟರ್ ದೂರದಲ್ಲಿ ಅದ್ಭುತವಾದ ಕುಂದಾದ್ರಿ ಬೆಟ್ಟ ಇದೆ. ವಿಶಾಖ ಅವರ ಹೆಲ್ಪಿಂದ ಧ್ಯಾನ ಮಂದಿರಕ್ಕೆ ಹಾಗೂ ಗರ್ಭಗುಡಿಗೆ ಡೈರೆಕ್ಟ್ ಎಂಟ್ರಿ ಸಿಕ್ತು. ಪೂರ್ತಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಇವ್ರ ಮನೆದೇ ಒಂದು ವಿಡಿಯೋ ಮಾಡ್ಬೋದು, ಒಂದು ಹೋಮ್ ಟೂರ್ ತರ. ಎಷ್ಟು ಚೆನ್ನಾಗಿದೆ ಅಂದ್ರೆ ಸೂಪರ್ ಪ್ಲೇಸ್. ಪಕ್ಕದಲ್ಲಿ ತೋಟ, ಹೊಲ, ಬ್ಯಾಕ್ ಸೈಡ್ ಅಲ್ಲಿ ದನದ ಹಟ್ಟಿ ಇದೆ. ತುಂಬಾ ಚೆನ್ನಾಗಿ ಸಾಕಿದ್ದಾರೆ, ಅಷ್ಟೇ ನೀಟಾಗಿ ಮೇಂಟೈನ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಟೈಮ್ ಸಾಧ್ಯ ಆದ್ರೆ ಇವ್ರ ಮನೆದು ಒಂದು ಹೋಮ್ ಟೂರ್ ಮಾಡೋಣ. ಇದೇ ತರ ಅಪ್ಡೇಟ್ಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಕುಂದಾದ್ರಿ ಬೆಟ್ಟದ ಇತಿಹಾಸವನ್ನ ಚಿಕ್ಕದಾಗಿ ಹಾಗೂ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಬೆಟ್ಟ ಆಗುಂಬೆಯಿಂದ ಸುಮಾರು 17 ಕಿಲೋಮೀಟರ್ ದೂರದಲ್ಲಿದೆ. ಇದು ಸಮುದ್ರ ಮಟ್ಟದಿಂದ 2710 ಅಡಿ ಎತ್ತರದಲ್ಲಿದೆ. ಇಲ್ಲಿಂದ ವ್ಯೂ ಸೂಪರ್ ಆಗಿರುತ್ತೆ. ಈ ಬೆಟ್ಟ ಏನಿದೆ ಏಕಶಿಲಾ ರಚನೆ ಆಗಿದೆ, ಅಂದ್ರೆ ಪೂರ್ತಿ ಬೆಟ್ಟ ಒಂದೇ ಕಲ್ಲಿನಲ್ಲಿ ರಚನೆ ಆಗಿದೆ. ನೇಚರ್ ಲವರ್ಸ್ಗೆ ಇದು ಫೇವ್ರೆಟ್ ಪ್ಲೇಸ್. ಈ ಬೆಟ್ಟದ ಸುತ್ತಮುತ್ತ ಕಾಡು ಇರೋದ್ರಿಂದ ಹಲವಾರು ಕಾಡು ಪ್ರಾಣಿ ಹಾಗೆ ಪಕ್ಷಿಗಳನ್ನ ನೋಡ್ಬೋದು. ಸ್ಪೆಷಲ್ ಆಗಿ ಈ ಜಾಗ ಸನ್ರೈಸ್ ಹಾಗೂ ಸನ್ಸೆಟ್ಗೆ ಫೇಮಸ್. ಈ ಗುಡ್ಡದ ತುದಿಯಿಂದ ನೋಡೋದಕ್ಕೆ ಪ್ರತಿದಿನ ಹಲವಾರು ಜನ ಪ್ರವಾಸಿಗರು ಬರ್ತಾನೆ ಇರ್ತಾರೆ. ಹಾಗೇನೆ ಟ್ರೆಕ್ಕಿಂಗ್ಗೆ ಇದೊಂದು ಪರ್ಫೆಕ್ಟ್ ಪ್ಲೇಸ್. ಇದರ ಇತಿಹಾಸದ ಬಗ್ಗೆ ಹೇಳಬೇಕು ಅಂದ್ರೆ ಇಲ್ಲಿನ ಜೈನ ದೇವಾಲಯ ತೀರ್ಥಂಕರ ಪಾರ್ಶ್ವನಾಥರಿಗೆ ಸಮರ್ಪಿತವಾಗಿದೆ. ಈ ದೇವಾಲಯವು ಸಾವಿರಾರು ವರ್ಷ ಹಳೆಯದಾಗಿದ್ದೆ. 2 ಸಣ್ಣ ಕೆರೆಗಳಿದ್ದು ಎಂಥ ಬರಗಾಲ ಬಂದ್ರೂ ಬತ್ತೋದಿಲ್ಲ. ಈ ಬೆಟ್ಟ ಹಾಗೂ ದೇವಾಲಯದ ಇತಿಹಾಸವನ್ನು ನನಗಿಂತ ಅಲ್ಲಿನ ಅರ್ಚಕರೇ ತುಂಬಾ ಚೆನ್ನಾಗಿ ವಿವರಿಸ್ತಾರೆ. ಬನ್ನಿ ಕೇಳೋಣ. ಅಲ್ಲಿ ಮುಂಚೆ ಒಂದು ಸಿಟ್ಟಿಂಗ್ ಏರಿಯಾ ತರ ಮಾಡಿದ್ರು. ಓಕೆ. ಇಲ್ಲಿ ಬರೋ ಗಾಳಿ ಸ್ಪೀಡಿಗೆ ಯಾವ್ದು ಉಳಿಲಿಲ್ಲ. ಓ, ಎಲ್ಲ ಹಾರೋಗಿದೆ. ಬಿಟ್ರೆ ಬಿಟ್ರೆ ಜೋರ್ ಬರಂಗ್ ಕಾಣುತ್ತೆ. ನಮಸ್ತೆ. ಇಲ್ಲ, ಮಂಗಳೂರು. ಶೋಭಿತ್ತು. ಇವರು ಈ ದೇವಸ್ಥಾನ ಇಷ್ಟು ನೀಟಾಗಿ ಮೇಂಟೈನ್ ಆಗಕ್ಕೆ ಇವರೇ ಕಾರಣ. ಶಾಂತಿನಾಥ್ ಅಂತ. ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅವರೇ ಕೊಡ್ತಾರೆ. ದೇವಸ್ಥಾನ ಹೇಗಿದೆ, ಹೇಗೆ ಮೇಂಟೈನ್ ಆಗ್ತಿದೆ, ಪ್ರತಿಯೊಂದು ಅವರೇ ಕೊಡ್ತಾರೆ. ನಮಸ್ತೆ ಸರ್. ನಮಸ್ತೆ. ಕೂಷ್ಮಾಂಡಿ ದೇವಿ ನೋಡಿ, ಇದು ಶಾಸನ, ವೀರಶಾಸನ. ಇದು ಪಾರ್ಶ್ವನಾಥ ದಿಗಂಬರ ಜೈನ ಮಂದಿರ. ಸಾಧಾರಣ 3000 ವರ್ಷಗಳ ಇತಿಹಾಸದ ಜೈನ ಮಂದಿರವಾಗಿದ್ದು ಸಮುದ್ರ ಮಟ್ಟದಿಂದ 3500 ಅಡಿ ಎತ್ತರದಿದ್ದು ಕರ್ನಾಟಕದ 2ನೇ ಸ್ಥಾನವಾಗಿರುತ್ತೆ. ಹಾಗೆ ಕರ್ನಾಟಕದ ಶಿಖರ್ಜಿ ಅಂತ ಜೈನ ಇದರಲ್ಲಿ ಕರೆಯಲ್ಪಡುತ್ತೆ. ಹಾಗೆ ಮಾನಸ್ತಂಭದ ಮೇಲೆ ವಿರಾಜಮಾನ ಶ್ರೀಮಂದ್ರ ಸ್ವಾಮಿ ಮತ್ತು ಬ್ರಹ್ಮೇಶ್ವರ ವಿಗ್ರಹವಿರುತ್ತದೆ. ಹಾಗೆ ಜೈನ ಮಂದಿರದ ಒಳಗಡೆ ಮೂಲ ನಾಯಕ ಭಗವಾನ್ ಪಾರ್ಶ್ವನಾಥ ತೀರ್ಥಂಕರಿರ್ತಾರೆ. ಮಂದಿರದ ಎಡಭಾಗ ಮತ್ತು ಬಲಭಾಗದಲ್ಲಿ ಚಂದ್ರಪ್ರಭು ಮತ್ತು ಶೀತಲ ಸ್ವಾಮಿ ತೀರ್ಥಂಕರಿರುತ್ತೆ. ಅದು ಸಮೇತ ಚತುರ್ಥ ಕಾಲದಾಗಿರುತ್ತೆ. ಸಾಧಾರಣ ಈ ಒಂದು ಬೆಟ್ಟದ ಮೇಲ್ಗಡೆ ಜಿನ ಮಂದಿರನ್ನು ತೈಲಪ್ಪ ರಾಜ ಮತ್ತು ಭೈರವೇಂದ್ರ ಅರಸರು ಜಿನ ಮಂದಿರ ಕಟ್ಟಿ ನಿರ್ಮಾಣ ಮಾಡಿ ಸಾಧಾರಣ ಸಾವಿರಾರು ವರ್ಷಗಳ ಕಾಲ ಇಲ್ಲಿ ರಾಜ್ಯಭಾರ ಮಾಡ್ತಾರೆ. ಹಾಗೇನೆ ಮಕರ ಸಂಕ್ರಾಂತಿ ವಾರ್ಷಿಕ ಜಾತ್ರಾ ಮಹೋತ್ಸವ ವಿಶೇಷ ಪೂಜಾ ಕಾರ್ಯಕ್ರಮ ನಡೀತವೆ. ಹಾಗೆ ಸಾವಿರಾರು ಭಕ್ತಾದಿಗಳು ಕ್ಷೇತ್ರದಕ್ಕೆ ಪಾಲ್ಗೊಳ್ತಾರೆ. ಹಾಗೆಯೇ ಈ ಹುಂಬುಚ ಜೈನ ಮಠದ ಅಧೀನ ಕ್ಷೇತ್ರವಾಗಿದ್ದು ಹುಂಬುಚ ಮಠದ ಪೀಠಾಧಿಪತಿಯಾಗಿರುವ ದೇವೇಂದ್ರ ಕೀರ್ತಿ ಭಟ್ಟಾಚಾರ್ಯ ಸ್ವಾಮೀಜಿಯವರು ಈ ಕ್ಷೇತ್ರದ ಒಂದು ಮ್ಯಾನೇಜ್ಮೆಂಟಿಂಗ್ ನೋಡ್ಕೊಳ್ತಾರೆ. ಅದ್ರ ವಸ್ತುವಾರಿ ಕ್ಷೇತ್ರ ಅಭಿವೃದ್ಧಿ ಜೀರ್ಣೋದ್ಧಾರ ಟ್ರಸ್ಟ್ ಮುಖಾಂತರ ಆಗುತ್ತೆ. ಇದು ಸಾಧಾರಣ ಹಿಂದಿನ ತುಂಬಾ ಬಹಳ ವರ್ಷಗಳ ಹಿಂದೆ ಮೊಘಲ್ ಸಾಮ್ರಾಜ್ಯ ಕಾಲದಲ್ಲಿ ದಾಳಿಗೆ ತುತ್ತಾಗಿರುವಂತ ಇದು ಭಗವಾನ್ ಮಹಾವೀರ ಸ್ವಾಮಿ, ಹಾಗೆ ಆದಿನಾಥ್ ತೀರ್ಥಂಕರು, ಹಾಗೇನೆ ದೇವಿಯ ಪ್ರಭಾವಳಿ ನಾಗಪಣಮಣಿ ಇರುವಂತದ್ದು ನೋಡಬಹುದು. ಹಾಗೇನೆ ಈ ಭಾಗದಲ್ಲಿ ಆಚಾರ್ಯ ಕುಂದ ಜೈನ ಮಹಾಮುನಿಗಳು ಇಲ್ಲಿ ಸಾಧಾರಣ ವಿಹಾರವನ್ನು ಮಾಡ್ತಾರೆ. ಹಾಗೆ ಸಾವಿರಾರು ವರ್ಷಗಳ ಕಾಲ ಈ ಕ್ಷೇತ್ರದಲ್ಲಿ
ಒಂದು ಮುನಿ ಮಹಾರಾಜರು ವಿಹಾರವನ್ನು ಸ್ಟಾರ್ಟ್ ಮಾಡಿ ಕುಂದಕುಂದ ಮಹಾಮುನಿಗಳು ಇಲ್ಲಿ ಈ ಕ್ಷೇತ್ರದಲ್ಲಿ ತಪಸ್ಸನ್ನು ಮಾಡ್ತಾರೆ. ಹಾಗೆ ಕುಂದಕುಂದ ಮಹಾಮುನಿಗಳು ಈ ಕ್ಷೇತ್ರದಲ್ಲಿ ತಪಸ್ಸನ್ನು ಮಾಡಿ ಅಂತರ್ಗಾಮಿ ಸ್ಥಿತಿಯಲ್ಲಿ ಸಮಾವೇಶದಲ್ಲಿ ಮಹಾವಿದ್ಯ ಕ್ಷೇತ್ರಕ್ಕೆ ಹೋಗಿ ಸಾಧಾರಣ 68 ಗ್ರಂಥಗಳನ್ನ ಇಲ್ಲಿ ಕುತ್ಕೊಂಡು ಬರೆದು 98ನೇ ವರ್ಷಕ್ಕೆ 2001 ಹಿಂದೆ ಸಮಾಧಿ ಮಾಡಿ ಹೋಗ್ತಾರೆ. ಹಾಗೆ ಕುಂದಕುಂದ ಮಹಾಮುನಿಗಳ ಹುಟ್ಟಿದ ಊರು ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯ ಗುತ್ತಿ ತಾಲೂಕಿನ ಪೆನುಗೊಂಡ ಎಂಬ ಗ್ರಾಮದಲ್ಲಿ ಹುಟ್ಟುತ್ತಾರೆ. ಈ ಕ್ಷೇತ್ರಕ್ಕೆ 8 ವರ್ಷದ ಬಾಲಕ ಮನೆಯನ್ನು ಬಿಡ್ತಾರೆ. 11 ವರ್ಷಕ್ಕೆ ಬಾಲ ಬ್ರಹ್ಮಚಾರಿತ್ವ, 17 ವರ್ಷ ನಿರ್ವಾಣ ಮುನಿದೀಕ್ಷಾ, 33 ವರ್ಷಗಳ ಮುನಿದೀಕ್ಷಾ ಪದವಿ, 52 ವರ್ಷಗಳ ಆಚಾರ್ಯ ಪದವಿ ಇರುತ್ತೆ. ಹಾಗೇನೆ 98ನೇ ವರ್ಷಕ್ಕೆ ಆಚಾರ್ಯ ಕುಂದಕುಂದ ಮಹಾಮುನಿಗಳು 2300 ವರ್ಷಗಳ ಹಿಂದೆ ಸಲ್ಲೇಖನ ವೃತ್ತ ಅಂದ್ರೆ ಸಮಾಧಿ ಮರಣ ಪಡ್ಕೊಳ್ತಾರೆ. ಅದಕ್ಕೆ ಕುಂದಾದ್ರಿ ಬೆಟ್ಟದ ಹೆಸರನ್ನು ಸೂಚಿಸ್ತಾರೆ. ಕುಂದ ಪುಷ್ಪ ಅಂದ್ರೆ ಬೆಟ್ಟ, ದುಂಡಾಗಿ ವರ್ಣನೆ ಮಾಡಿ ನಮ್ಮ ಇಡೀ ಜೈನ ಧರ್ಮ ಇತಿಹಾಸ ಸಾಧಿಸ್ತಾರೆ. ಮುನಿ ಮಹಾರಾಜರಿಗೆ ಪ್ರಥಮಾಚಾರ್ಯರು ಮಹಾವಿದ್ಯ ಕ್ಷೇತ್ರಕ್ಕೆ ಹೋಗಿ ಭಗವಂತನ ದರ್ಶನ ಪಡ್ಕೊಂಡು ದೇಶಾದ್ಯಂತ ಸುತ್ತಿ ಧರ್ಮ ಪ್ರಚಾರ, ಧರ್ಮ ಬೋಧನೆ ಮಾಡಿ ಸಮಾಧಿ ಮಾಡ ಹೋಗ್ತಾರೆ. ಹಾಗೆ ಕುಂದಾದ್ರಿ ಬೆಟ್ಟದ ಹೆಸರು ಸಮೇತ ಸೂಚಿಸಿ ಅವರ ಹೆಸರನ್ನು ನೇಮಕವಾಗುತ್ತೆ. ಹಾಗೆ ಮಂಗಳ ಸ್ತೋತ್ರದಲ್ಲಿ ನಮ್ಮ ಜೈನ ಧರ್ಮದಲ್ಲಿ ಮೂಲ ಮಂಗಲಂ ಭಗವಾನ್ ವೀರೋ ಮಂಗಲಂ, ಮಂಗಲಂ ಗೌತಮ್ ಗಣಿ, ಮಂಗಲಂ ಕುಂದುಕುಂದಾದ್ಯು ಜೈನ ಧರ್ಮೋತ್ಸವ ಎಂಬ ಶ್ಲೋಕವನ್ನು ಹೇಳ್ತಾರೆ. ಹಾಗೆ ಮಹಾಮುನಿಗಳು ಪ್ರಥಮಾಚಾರ್ಯರು ಮಹಾವಿದ್ಯ ಕ್ಷೇತ್ರ ಇಲ್ಲಿಂದನೇ ಹೋಗಿರೋದು. ಹಾಗೇನೆ ಈ ಬರದ ಬೆಟ್ಟದ ಮೇಲೆ ಸಾಧಾರಣ ಸಮಯಸಾರ, ಅಷ್ಟಪೌಢ, ಪ್ರವಚನ ಸಾರ, ನಿಯಮ ಸಾರ, ಪಂಚಾಸಿ, ಪಂಚಪರಗಮ ಹಲವಾರು ಗ್ರಂಥಗಳು ಬರೆದು ಇಲ್ಲಿ ಮುಳುಗುವಂತರಕ್ಕೆ ಈ ಕೊಳಕ್ಕೆ ಪಾಪ ವಿಚ್ಛೇದಿಸಿರುವ 106 ಆಳ ಇದ್ದು ಸದಾಕಾಲ ನೀರಿಂದ ತುಂಬಿರುತ್ತದೆ. ಇನ್ನೊಂದು ನಾಗ ಸರೋವರ, ಅದು ಸುಮಾರು 18 ಅಡಿ ಇರುತ್ತೆ. ಅದು ಸಮೇತ ಸಮ್ಮರಲ್ಲಿ ನೀರಿರುತ್ತೆ. ಕುಡಿಯಕ್ಕೆ ಪೂಜೆ ಪುನಸ್ಕಾರಗಳಿಗೆ ಗುರುಗಳು ಬಂದಾಗ ಆಹಾರದ ತಯಾರಿಕೆ ಈ ಕೊಳದ ನೀರನ್ನು ಬಳಸ್ಕೊಳ್ತೀವಿ. ಹಾಗೇನೆ ನಮಗೆ ಪ್ರತಿನಿತ್ಯ ಸೂರ್ಯನ ಭಗವಂತನ ಪಾದಸ್ಪರ್ಶ ಆಗುದೇ ಒಂದು ವೈಶಿಷ್ಟ್ಯತೆ. ಪ್ರತಿನಿತ್ಯವೂ ಭಗವಂತನ ಪಾದಸ್ಪರ್ಶದಿಂದ ಮುಖಕ್ಕೆ ಸೂರ್ಯನ ಬೆಳಕು ಪ್ರಕಾಶಮಾನವಾಗಿ ಪೂರ್ವ ದಿಕ್ಕಿನಲ್ಲಿ ಪ್ರಕಾಶಿಸುವ ಒಳಗೆ ಗರ್ಭಗುಡಿಗೆ. ಅಂದ್ರೆ ಸಾಧಾರಣ ಕ್ರಿಸ್ತ ಪೂರ್ವ 1026, 1926, 1961, 2016-17 ಸಾಲಲ್ಲಿ ಕ್ಷೇತ್ರದ ಒಂದು ಅಭಿವೃದ್ಧಿಯನ್ನು ಶ್ರೀ ಹೊಂಬುಜ ಜೈನ ಮಠ ಆಡಳಿತ ಒಳಪಟ್ಟಿರುತ್ತೆ. ಹಾಗೆಯೇ 2005ರಲ್ಲಿ ಅನಂತಕುಮಾರ್ ಸೇಠ್ಜಿ ಮುಂಬೈನೂರು ದಾನ ರೂಪದಲ್ಲಿ ಸಾಧಾರಣ 2.5-3 ಕೋಟಿ ರೂಪಾಯಿ ಖರ್ಚು ಮಾಡಿ 5 ಕಿಮಿ ಡಾಂಬರೀಕರಣ ಮಹತ್ವವನ್ನು ಮಾಡಿಕೊಡ್ತಾರೆ. ಹಾಗೆ ಮುಂದಿನ ಅಭಿವೃದ್ಧಿ ಹಂತವು ಸಮೇತ ಶ್ರೀಮಠದಿಂದ ಆಗಲ್ಪಡುತ್ತೆ. ಈಗ ಇತ್ತೀಚಿನ ದಿನಗಳಲ್ಲಿ ರೋಡ್ ಸ್ವಲ್ಪ ಶಿಥಿಲಗೊಂಡು ಹಾಳಾಗಿದ್ರಿಂದ ಆ ರೋಡಿನ ಬಗ್ಗೆ ಸಮೇತ ನಾವು ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿರ್ತೀವಿ. ಹಾಗೆ ಸಮಾಜಕ್ಕೂ ಮನವಿಯನ್ನು ಕೊಡ್ತೀವಿ. ಹಾಗೆ ಸಮಾಜ ಇಲ್ಲಾಂದ್ರೆ ಸರ್ಕಾರ ಗಮನವಿಟ್ಟು ಆ ಕ್ಷೇತ್ರದ ಬರುವಂತ ರಸ್ತೆಯನ್ನು ನವೀಕರಣ ಮಾಡಿಕೊಳ್ಬೇಕಾಗಿ ಅವ್ರನ್ನ ಪ್ರಾರ್ಥಿಸಿಕೊಂಡಿದ್ದೀವಿ, ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗೇನೆ ಮೂಲನಾಗ ಒಳಗಡೆ ಭಗವಾನ್ ಪಾರ್ಶ್ವನಾಥ ತೀರ್ಥಂಕರು ಇರ್ತಾರೆ. ಹಾಗೆ ಜಗನ್ಮಾತೆ ಪದ್ಮಾವತಿ ದೇವಿ ಇರ್ತಾರೆ. ಈ ಭಾಗದಲ್ಲಿ 10ನೇ ತೀರ್ಥ ಶೀತಲನಾಥ ಸ್ವಾಮಿ ಇರ್ತಾರೆ. ಹಾಗೆಯೇ ಇದು ಸಮೇತ ಪುರಾತನ ಕಾಲದಲ್ಲಿ ಇರುವಂತಹ ವಿಗ್ರಹ, ಏಕಶಿಲಾ ವಿಗ್ರಹ ಇರುತ್ತೆ. ಹಾಗೇನೆ ಭಗವಾನ್ ಶ್ರೀ 108 ಶ್ರೀ ಚಂದ್ರಪ್ರಭ ತೀರ್ಥಂಕರು 8ನೇ ತೀರ್ಥಂಕರಾಗಿರ್ತಾರೆ. ಇದು ಸಮೇತ ಕ್ರಿಸ್ತಪೂರ್ವದಲ್ಲಿ ನಿರ್ಮಾಣ ಮಾಡಿರುವಂತಹ ದಿನಮಂದಿರ ಮತ್ತು ದಿನನಾಯಕನಾಗಿರ್ತಾನೆ. ಇದಕ್ಕೂ ಸಮೇತ 2017ರಲ್ಲಿ ಪುನರ್ ಪ್ರತಿಷ್ಠಾ ವಜ್ರಲೇಪನ ಮಾಡಿ ಜೀರ್ಣೋದ್ಧಾರ ಮಾಡ್ತಾರೆ. ಹಾಗೆ ಮಾನಸ್ತಂಭದ ಮೇಲೆ ತೀರ್ಥಂಕರು ಇರ್ತಾರೆ. ಹಾಗೆ ನೀವು ಒಳಗಡೆ ಪಾದಚರ್ಚೆ ಒಳಗಡೆ ಹೋಗಿ ಬನ್ನಿ, ಪಾರ್ಶ್ವನಾಥ ಸ್ವಾಮಿ ತೀರ್ಥಂಕರ ದರ್ಶನ ಪಡ್ಕೊಳ್ಳಿ. ನಿಧಾನ ಬನ್ನಿ, ಬಗ್ಗಿ ಬನ್ನಿ, ನಿಧಾನ ಸೌಕಾಸ್ತೀನಿ, ಮೆಲ್ಲ ಸೈಡಲ್ಲಿ ಬನ್ನಿ. ಇದು ಆರಾಧನಾ ಮಂಟಪವಾಗಿರುತ್ತೆ. ಇದು ಹಿಂದಿನ ಕಾಲದಿಂದಲೂ ಆರಾಧನಾ ಮಂಟಪವಾಗಿ ಪರಿವರ್ತನೆ ಆಗಿದೆ. ಇಂದಿನ ದಿನಗಳು ಸಮೇತ ಪ್ರತಿ ವರ್ಷ ಆರಾಧನೆ ಮಂಟಪ ಹೊರಭಾಗದಲ್ಲಿ ನಡೀತದೆ. ಒಳಗಡೆ ಮೂಲನಾಯಕನಾಗಿ ಧರ್ಮಚಕ್ರ ಇರುತ್ತೆ. ಇದು ಧರ್ಮಚಕ್ರ. ಧರ್ಮಚಕ್ರದ ಕೆಳಭಾಗದಲ್ಲಿ ದೇವಿಯ ಮೂರ್ತಿಯನ್ನು ಪ್ರತಿ ವರ್ಷ ಪ್ರತಿಷ್ಠಾಪಿಸುತ್ತಾರೆ. ಮಕರ ಸಂಕ್ರಾಂತಿ ವಾರ್ಷಿಕ ಜಾತ್ರಾ ಮಹೋತ್ಸವದಿಂದ ವಿಶೇಷ ಪೂಜಾ ಕ್ರಮಗಳಲ್ಲಿ ಈ ದೇವಿಯನ್ನು ಇಲ್ಲೇ ಪ್ರತಿಷ್ಠೆ ಮಾಡಿರ್ತಾರೆ. ಮೂಲನಾಯಕ ಭಗವಾನ್ ಪಾರ್ಶ್ವನಾಥ ತೀರ್ಥಂಕರ ಸಮೇತ 2800 ವರ್ಷಗಳ ಇತಿಹಾಸದ ಅಖಂಡ ಏಕಶಿಲಾ ವಿಗ್ರಹ ಭಗವಾನ್ ಪಾರ್ಶ್ವನಾಥ ತೀರ್ಥಂಕರು ಇರ್ತಾರೆ. ಹಾಗೆಯೇ ಚಿಕ್ಕ ವಿಗ್ರಹ ಜಗನ್ಮಾತೆ ಪದ್ಮಾವತಿ ಪಾರ್ಶ್ವನಾಥ ತೀರ್ಥಂಕರ ಯಶಸ್ವಿಯಾಗಿರ್ತಾರೆ. ಹಾಗೆ ಇನ್ನೊಂದು ಮೂರ್ತಿ ಪಂಚಲೋಟು ನಿಮಗೆ ಪಾರ್ಶ್ವನಾಥ ಸ್ವಾಮಿ ಮೂರ್ತಿ ಇರುತ್ತೆ. ಇದು ಸಿಂಬಲ್ ಇರುವಂತದ್ದು ಮಹಾವೀರ ತೀರ್ಥಂಕರದ್ದು. 14ನೇ ತೀರ್ಥಂಕರು. ಮೊದಲನೇ ತೀರ್ಥಂಕರು ಋಷಭದೇವ. ಋಷಭನಾಥಕ್ಕಿಂತ ಹಿಡಿದು ಋಷಭ ಅಥ, ಅಜಿತನಾಥ, ಋಷಭ, ಅಜಿತ, ಸಂಭವ, ಅಭಿನಂದನ, ಸುಮತಿ, ಚಂದ್ರಪ್ರಭ, ಶೀತಲ, ಶ್ರೇಯಾಂಶನಾಥ, ವಾಸುಪೂಜ್ಯ, ವಿಮಲ, ಅನಂತ, ಕುಂತು, ಅರಹ, ಮಲ್ದಿ, ನವೀನೇಲಿ, ಪಾರ್ಶ್ವ ತೀರ್ಥಂಕರ, ವರ್ಧಮಾನ ಮಾರುತಿ. 24 ತೀರ್ಥಂಕರು. 24 ತೀರ್ಥಂಕರು ಕ್ರಿಸ್ತಪೂರ್ವದಲ್ಲಿ 1008 ಕರಗಳನ್ನು ದಾಟಿ 1008 ಗುಣಗಳೊಂದಿಗೆ 1008 ಶಿಷ್ಯಂತೆ ಭಗವಂತನಾಗಿರ್ತಾನೆ. ಅಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ ಷಟ್ಕರ್ಮ ದೂರ ಮಾಡಿ ಭಗವಂತನಾಗಿರ್ತಾನೆ. ದೇವಮಾನವರು ಅಂತಾರೆ. ಕ್ರಿಸ್ತ ಶಕ ಕಾಲದಲ್ಲಿ ಯಾವ ಮನುಷ್ಯನಿಂದಲೂ ಯಾವ ಮುನಿಗಳಿಂದಲೂ ದೇವನಾಗಲಿಕ್ಕೆ ಅಸಾಧ್ಯವಾದ್ರಿಂದ ಇದು ಕಲಿಯುಗ ಪಂಚಮ ಕಾಲ ಅಂತೀವಿ. ಹಾಗೆಯೇ 108 ಗುಣಧಾಮಗಳಂತ ಮುನಿಸಿರಿ 108 ಗುಣಧಾಮ 108 ಕರ್ಮಗಳ ದಾಟಿ 108 ಶಿಷ್ಯರಿಗೆ ದೇವನಾಗಲಿಕ್ಕೆ ಇಚ್ಛಿಸ್ತಾರೆ. ಬಿಟ್ರೆ ಈ ಒಂದು ಪಂಚಮ ಕಾಲದಲ್ಲಿ ಮನುಷ್ಯ ದೇವನಾಗಲಿಕ್ಕೆ ಅಸಾಧ್ಯ. ಸಾಧನೆ ದೇವರ ಸ್ವರೂಪ ನೋಡಿದ್ರೆ ದೇವರ ನಿಜ ನೋಡಲಿಕ್ಕೆ ಯಾರಿಗೂ ಅಸಾಧ್ಯವಾಗಿರುತ್ತೆ. ಹಾಗೆಯೇ ಈ ಎಲ್ಲ ಮಂದಿರಗಳು ಭಗವಂತನ ಸಮೇತ ಕ್ರಿಸ್ತಪೂರ್ವದಲ್ಲಿ ನಿರ್ಮಾಣ ಮಾಡಿರುವಂತ ತೀರ್ಥಂಕರಾಗಿರ್ತಾರೆ. ಹಾಗೆ ಮಂಗಲಂ ಭಗವಾನ್ ವಿರುವ ಮಂಗಲಂ, ಮಂಗಲಂ ಗೌತಮ್ ಗಣಿ, ಮಂಗಲಂ ಕುಂದುಕುಂದಾದ್ಯು ಜೈನ ಧರ್ಮೋಸ್ತು ಮಂಗಲಂ ಅಂತ ನೇಮಸಾರವಾಗಿ ಧರ್ಮದಲ್ಲಿ ಆಚರಣೆಗಳನ್ನು ಮಾಡ್ತೇವೆ. ಹಾಗೆ ಓಂ
विश्वसेनरं राजकुमार वामदेवीयं सुत सुंदरं वाराणसीय जन्मदीरं चिंतामणि पारसनाथगे आरति बेळगूनं धरणीन्द्र पद्मावती शिवगैदलं जिनदत्तरायण मनगवलिदलं भक्तर बन्दियदीरं चिंतामणि पारसनाथगे आरति बेळगूनं मंगलम भगवान वीरो मंगलम मंगलम गौतम गणा मंगलम कुंदुनाथ योजिन धर्मोत्तमं सर्वमंगल मांगल्यं सर्वकल्याणकारकं गदानं सर्वधर्माणां जैनं जयतु शासनं जयतु शासनं सर्वे जनं सुखिनो भवन्तु इष्टार्थ सिद्धिरस्तु सर्व विघ्नोपरो शान्तिं कुरु स्वा देवादिदेव दक्षिणताई जगन्माते पद्मावती देवी नमोस्तुते सर्वगुण संपन्ना समृद्धि प्राप्तिष्टार्थ सिद्धिरस्तु देवी देवी नमोस्तुतायं जगन्मातेना पद्मप्रभं पद्मिनी देव्यां नमोस्तुतं शासनं करोमि स्वाहा स्वाहा ಕ್ರಿಸ್ತ ಪೂರ್ವದಲ್ಲಿ ತೈಲಪ್ಪ ರಾಜ ಮತ್ತು ಭೈರವೇದ ಅರಸ ಎಂಬ ಜೈನ ಅರಸರು ಹೀಗೆ ಆಳ್ವಿಕೆ ಒಳಪಟ್ಟಾಗ ಈ ಜಿನಮಂದಿರ ಕಟ್ಟಿಬಿಟ್ಟು ಸಾವಿರಾರು ವರ್ಷ ಕಾಲ ರಾಜ್ಯಭಾರ ಮಾಡ್ತಾರೆ. ಆನಂತರದಲ್ಲಿ ಈ ಆಚಾರ್ಯ ಕುಂದಕುಂದ ಮಹಾಮಂತ್ರ ಡಿಸೆಂಬರ್ 105 ಈ ಕ್ಷೇತ್ರಕ್ಕೆ ಆಗಮಿಸಿ ಇಲ್ಲಿ ತಪಸ್ಸು ಮಾಡಿ ಗ್ರಂಥಗಳು ಬರೆದು ಕುಂದಾದ ಬೆಟ್ಟ ಅಂತ ನಾಮಫಲಕವನ್ನು ನಿರ್ಮಿಸುತ್ತಾರೆ. ಹಾಗೆ ಇದು ಅನಾದಿ ಕಾಲದಲ್ಲಿ ಈ ಭಾಗದಲ್ಲಿರುವಂತಹ ಲಕ್ಷಾಂತರ ಜನ ಸರಳ ಚಿಕ್ಕಮಗಳೂರು, ಹಾಸನ, ಉಡುಪಿ, ಶಿವಮೊಗ್ಗದಲ್ಲಿ 35 ರಿಂದ 40 ಲಕ್ಷ ಜನ ಈ ಭಾಗದಲ್ಲಿ ಜೈನ ಬಾಂಧವರಿರ್ತಾರೆ. ಈ ಭಾಗದಲ್ಲಿ ಇರುವಂತಹ ಜೈನ ಸಮಾಜ ಎಲ್ಲ ಧರ್ಮದ ನಿಯಮಸಾರ ಕಠೋರವಾದ ವೃತ್ತಗಳನ್ನು ಜೈನ ಧರ್ಮವನ್ನು ಫಾಲೋ ಮಾಡೋಕ್ಕಾಗಿ ಇತ್ತೀಚಿನ ದಿನಗಳಲ್ಲಿ ಜೈನ ಧರ್ಮ ತ್ಯಜಿಸಿ ಹಿಂದೂ ಧರ್ಮದ ಒಂದು ಒಲವನ್ನು ತೋರ್ತಾರೆ. ಹಾಗೆಯೇ ಸುತ್ತಮುತ್ತ ಇರುವಂತ ಎಲ್ಲ ಈ ಕ್ಷೇತ್ರಗಳು ಒಂದು ಕಾಲದಲ್ಲಿ ಜೈನರ ಆಳ್ವಿಕೆಗೆ ಒಳಪಡುತ್ತೆ. ಸರ್ ನಾವು ಹೇಳ್ಬೋದಾದ್ರೆ ಸೌದತ್ತಿ ಯಲ್ಲಮ್ಮ, ಕೊಲ್ಲಾಪುರ ಮಹಾಲಕ್ಷ್ಮಿ, ಶೃಂಗೇರಿ ಶಾರದಮ್ಮ, ಕೊಲ್ಲೂರು ಮೂಕಾಂಬಿಕೆ, ತಿರುಪತಿ ತಿಮ್ಮಪ್ಪ, ಮಕ್ಕಾಮದಿನ, ಹೊರನಾಡು ಅನ್ನಪೂರ್ಣೇಶ್ವರಿ, ಕಳೇಶೇಶ್ವರ, ತೀರ್ಥಹಳ್ಳಿ ರಾಮೇಶ್ವರ ದೇವಸ್ಥಾನ ಎಲ್ಲ ಕೊಲ್ಲಾಪುರ ಮಹಾಲಕ್ಷ್ಮಿ ಸಮೇತ ಆಗುತ್ತೆ. ಆಮೇಲೆ ಕೊಲ್ಲೂರು ಮೂಕಾಂಬಿಕೆ ಆಗುತ್ತೆ. ಕಾರ್ಕಳ ಅನಂತಾಶಯ, ತೀರ್ಥಹಳ್ಳಿ ರಾಮೇಶ್ವರ ದೇವಸ್ಥಾನ ಅನಾದಿ ಕಾಲದಲ್ಲಿ ಒಂದು ಜೈನರ ಆಳ್ವಿಕೆಗೆ ಸಾಂಸ್ಕೃತಿಕ ಒಳಪಟ್ಟತೆ. ಹಾಗೆಯೇ ಭಾರತ ಖಂಡದಲ್ಲಿ ಭಾರತ ಆಳ್ವಿಕೆ ಮಾಡುವ ಇಡೀ ಜಗತ್ತೇ ಜೈನಮಯ ಆಗುತ್ತೆ. ಹೆಣ್ಣು ಗಂಡೆ ಎರಡೇ ಭೇದ ಭಾವ ನಮ್ಮ ಸಂಪ್ರದಾಯ ನಡ್ಕೊಂಡು ಹೋಗಿದೆ. ಅನಂತರ ಈ ಜಾತಿವಾದಗಳು ಮತಾಂತರದಿಂದ ಈ ಜೈನ ಧರ್ಮ ನಿಯಮಸಾರಗಳು ತುಂಬಾ ಕಠೋರಗಳನ್ನು ಫಾಲೋ ಮಾಡಿದೆ. ಈ ಭಾಗದಲ್ಲಿ ಇರುವಂತಹ ಜೈನ ಸಮಾಜ ಎಲ್ಲ ಇನ್ನೊಂದು ಕಡೆಗೆ ಒಲವನ್ನು ತೋರಿಸಿ ವರ್ಷಕ್ಕೊಮ್ಮೆ ಜನವರಿ 14 ತಾರೀಕು ಸಾವಿರಾರು ಭಕ್ತರು ಅನಾದಿಗಳಿಂದ ಬರುವಂತಹ ಸಂಪ್ರದಾಯ ಪ್ರಕಾರವಾಗಿ ಈಗಲೂ ಸಿದ್ಧ ಭಕ್ತಿಯಿಂದ ಭಗವಂತನ ಸೇವೆ ಮಾಡಿ ಪ್ರಾರ್ಥಿಸಿ ಸೇವಾ ಪ್ರಾರ್ಥನೆಯಲ್ಲಿ ಭಾಗಿಯಾಗಿರ್ತಾರೆ. ಹಾಗೇನು ಈ ಒಂದು ಕ್ಷೇತ್ರದ ಅಭಿವೃದ್ಧಿಗೆ ಸಹಿತ ಮಠದ ವತಿಯಿಂದ ಬಹಳಷ್ಟು ಶ್ರಮಿಸ್ತಾರೆ. ಹಾಗೆ ಸರ್ಕಾರವು ಸಹಿತ ಮುಂದಿನ ದಿನಗಳಲ್ಲಿ ಶ್ರಮಿಸಿ ಈ ಕ್ಷೇತ್ರವು ಇನ್ನೂ ಅಭಿವೃದ್ಧಿ ಆಗುವಂತೆ ಎಲ್ಲರಲ್ಲಿ ತಮ್ಮಲ್ಲಿ ಪ್ರಾರ್ಥಿಸ್ತೇನೆ. ವಿನಯದ ಪ್ರಾರ್ಥನೆ. ನಮಗೆ ಸ್ಪೆಷಲ್ ಎಂಟ್ರಿ ಅಲ್ವಾ? ಬೇಕು ಹಣ್ಣು ಅದಕ್ಕೆ ಮಾಡ್ಬೋದಿತ್ತು. ಹೌದೌದು. ಅಂದ್ರೆ ಅಷ್ಟು ದೊಡ್ಡದಾಗಿ ಬೆಳೆದಕ್ಕೆ ಈ ವಾತಾವರಣ ಎರಡು ಇದು ಸೂರ್ಯ ಹುಟ್ಟೋದು ಕಾಣುತ್ತೆ, ಮುಳುಗೋದು ಕಾಣುತ್ತೆ. ಇತ್ತೀಚಿನ ಸ್ವಲ್ಪ ಏನಾಗ್ತದೆ, ಈ ಜನಗಳು ನೀಟಾಗಿ ಕ್ಷೇತ್ರ ಸಂರಕ್ಷಣೆ ಮಾಡದೇನೆ ಕಸ ಕಟ್ಟಿ ಹಾಕಿ ನಾನ್ ವೆಜ್ ಡ್ರಿಂಕ್ಸ್ ಇಂಥವೆಲ್ಲ ಮಾಡುವ ಸಂದರ್ಭ ಅತಿಯಾಗಿ ಜನ ಬಳಸೋದ್ರಿಂದ ಈ ಕ್ಷೇತ್ರಕ್ಕೆ ಈಗ 9 ರಿಂದ 5 ಗಂಟೆ ಟೈಮಿಂಗ್ಸ್ ಮಾಡಿದ್ರು. ಹಿಂದೆ 6 ರಿಂದ 6 ಗಂಟೆ ಇತ್ತು. ಇತ್ತೀಚಿನ 9 ರಿಂದ 5 ಗಂಟೆ ಮಾಡಿದ್ವಿ. ಅಂದ್ರೆ ನಮ್ಮ ಸೆಕ್ಯೂರಿಟಿ
ಈಗ ಮಠದಿಂದ ಹುಡುಕ್ತಾ ಇದ್ರು ಒಬ್ಬ ಸೆಕ್ಯೂರಿಟಿ. ಸರ್ಕಾರ ಸಂಸ್ಥೆ ಕರೆಕ್ಟ್ ಆಗಿ ಒದಗಿಸಿದ್ರೆ ಬೆಳಿಗ್ಗೆ 6 ಸಂಜೆ 6 ಗಂಟೆಗೆ ಬಿಡುವಂತ ಯಾತ್ರಿಕರನ್ನ ಬಿಡುವಂತ ಒಂದು ಇದನ್ನ ಮಾಡ್ಕೊಡ್ತೀವಿ. ಇತ್ತೀಚೆಗೆ ಏನಾಗುತ್ತೆ, ಇಲ್ಲಿ ಯಾರು ಇದ್ದ ಕಾರಣ ಜನರು ಬರೋದು ಗಲೀಜ್ ಮಾಡೋದು ಪ್ರವೃತ್ತಿ ಆಗೋದು ಒಂದು ದೇಶದಲ್ಲಿ. ಮತ್ತೆ ಇತ್ತೀಚಿನ ಸಮಾಜ ಫ್ಯಾಮಿಲಿ ಬರ್ತಾರೆ. ಫ್ಯಾಮಿಲಿ ಬಂದಾಗ ಜನರಿಗೆ ತಪ್ಪು ಇದನ್ನ ಸ್ವಲ್ಪ ಏನಾಗುತ್ತೆ ಸಂದೇಶಗಳು ಏನಂದ್ರೆ ಗಾಡಿ ಇದಾಗಿ ನಡೆದಾಗ ಜನರಿಗೆ ಬೇಸರ. ಈ ಕ್ಷೇತ್ರದಲ್ಲಿ ಏನೋ ಪವಿತ್ರವನ್ನು ಪಟ್ಕೊಂಡ್ ಬಂದಿರ್ತಾರೆ, ಅದಕ್ಕೆಲ್ಲ ಧಕ್ಕೆ ತಂದಾಗ ಆ ಕ್ಷೇತ್ರಕ್ಕೆ ಒಂದು ಕೆಟ್ಟ ಹೆಸರು ಬರುತ್ತೆ. ಆ ಉದ್ದೇಶದಲ್ಲಿ ನಾವು ಈಗಿನ ಸಮಯವನ್ನು ಚೇಂಜ್ ಮಾಡಿದ್ವಿ. 9 ರಿಂದ 5 ಗಂಟೆ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ನಮ್ಗೆ ಸೆಕ್ಯೂರಿಟಿ ಕರೆಕ್ಟ್ ಆಗಿ ಬಂದೋಬಸ್ತು ಇಲಾಖೆಯಿಂದ ಒಂದು ಸೆಕ್ಯೂರಿಟಿ ಕೊಟ್ಟರೆ, ಇಲ್ಲ ಮಠದಿಂದಲೇ ನಾವು ನೇಮಿಸಿದ್ರು ಕರೆಕ್ಟ್ ಆಗಿ ಒಂದು 6 ಗಂಟೆ 6:30 ಸಂಜೆ 6 ಗಂಟೆ ತನಕ ಜನಗಳನ್ನು ಬಿಟ್ಟು ವೀಕ್ಷಣೆ ಮಾಡುವಂತ ದರ್ಶನ ಮಾಡುವ ದರ್ಶನ ಹಮ್ಮಿಕೊಳ್ಬಹುದು. ಸಮಸ್ಯೆ ಆಗಿದೆ. ಏನಾಗುತ್ತೆ, ನಾವು ಧಾರ್ಮಿಕ ಕ್ಷೇತ್ರ ಆಗಿರ್ಬೇಕು ಬಿಟ್ರೆ ಇದು ಪ್ರವಾಸಿ ತಾಣ ಆಗ್ಬಾರ್ದು ಅನ್ನೋದು ನಮ್ಮ ಎಲ್ಲರ ಒಂದು ಆಸೆ. ಯಾಕೆಂದ್ರೆ ಅದು ಪ್ರವಾಸಿ ತಾಣದಲ್ಲಿ ಸಮಸ್ಯೆಗಳು ಹಲವಾರು ಉತ್ಪತ್ತಿ ಆಗುತ್ತೆ. ಹಿಂದೆ ಏನೇನು ಫ್ಯಾಮಿಲಿ ಬರ್ಬೋದು, ವಸ್ತಿಯಿಂದ ಬಂದಿರ್ತಾರೆ. ಪ್ರವಾಸಿ ತಾಣ ಮುಂದಿನ ದಿನಗಳಲ್ಲಿ ಪ್ರವಾಸಿ ತಾಣ ಆಗದೆ ಧಾರ್ಮಿಕ ಕ್ಷೇತ್ರವಾಗಿ ನಡೆದು ಸರ್ಕಾರದ ಆಲ್ಮೋಸ್ಟ್ ಸಹಾಯಧನವನ್ನು ನೀಡಿದ್ರೆ ರಸ್ತೆ ಕಷ್ಟ. ಈಗ ನೋಡಿ, ಇನ್ನೇನು 2 ವರ್ಷಗಳಲ್ಲಿ ರಸ್ತೆನ ನವೀಕರಣ ಮಾಡಿದ್ರೆ ಅಟ್ಲೀಸ್ಟ್ ಅದೇನು ಮಾಡಿದ್ರು ರಸ್ತೆನಾದ್ರೂ ನವೀಕರಣ ಮಾಡಿ ಸರ್ಕಾರದ ಮನವಿಯನ್ನು ಸಲ್ಲಿಸಿದ್ರೆ ಮೈನ್ ರಸ್ತೆ ಮತ್ತೆ ಕುಡಿಯುವ ನೀರಿನ ಒಂದು ವ್ಯವಸ್ಥೆ, ನೀರಿದೆ, ಅದು ಕರೆಂಟ್ ವ್ಯವಸ್ಥೆ ಸರಿಯಾಗಿರೋದ ಕಾರಣ ಸಮಸ್ಯೆ ಆಗ್ತದೆ. ಶೌಚಾಲಯ ಬಿಟ್ಟು ನೀರಿದ್ರೆ ಸಮಸ್ಯೆ ಆಗಲ್ಲ, ನೀರಿಲ್ದೇನೆ ಸಮಸ್ಯೆ ಆಗಲ್ಲ. ಭಕ್ತಾದಿಗಳು ಬರುವಂತರಿಗೆ ಮೈನ್ ಶೌಚಾಲಯ, ಕುಡಿಯೋ ನೀರು ವ್ಯವಸ್ಥೆ, ರಸ್ತೆ ಒಂದು ಮೈನ್ ಬೇಕಾಗುತ್ತೆ. ಊಟ ಇಲ್ಲಿರೋದಿಲ್ಲ, ರಸ್ತೆ ಬೇಕು, ಕುಡಿಯೋ ನೀರು ಬೇಕು, ಶೌಚಾಲಯ ಬೇಕಾಗಿ. ಒಂದ್ಸಲ ರಸ್ತೆ ಬಂತು ಅಂದ್ರೆ ಆಮೇಲೆ ಎಲ್ಲಾನು ಕರೆಕ್ಟ್ ಆಗಿ ಹೌದು, ಮೈನ್ ಆಗಿ ರಸ್ತೆ ಒಮ್ಮೆ ಬಂದ. ಈಗ ಒಂದ್ಸರಿ ರಸ್ತೆ ಮಾಡಿದ್ರೆ ಪುಣ್ಯಾತ್ಮ ಸೇಠ್ ಜಿ ಅವರು, ಅನಂತರ 2017 ಕ್ಯಾಚರ್ ಮಾಡಿದ್ರು. ಅದ್ರ ಬಗ್ಗೆ ಸರ್ಕಾರ ಗಮನ ಹರಿಸಿ ನಾವು ಹಲವಾರು 100 ಅರ್ಜಿಗಳು ಕೊಟ್ಟು ಮನವಿ ನಮ್ಮ ಗಮನದಲ್ಲಿದೆ, ಸರ್ಕಾರದಲ್ಲಿ ಫಂಡ್ ಇಲ್ಲ, ಹಣ ಇಲ್ಲ ಅಂತ ಮಾತುಗಳು ಮಾಡ್ಕೊಡ್ತೀವಿ ಅನ್ನೋದು ಕಠಿಣವಾದ ಭರವಸೆ ನೀಡುವುದು. ಇದೆಯಲ್ಲ, ಆ ಗುಡ್ಡದಲ್ಲಿ ಗುಹೆ ಇದೆಯಂತೆ ಆಯ್ತಾ. ಅದು ಬೇಸಿಗೆ ಕಾಲದಲ್ಲಿ ಮಾತ್ರ, ಮತ್ತೆ ಒಳಗಡೆ ಹಂದಿ, ಮುಳ್ಳಂದಿ, ಮತ್ತೆ ಏನದು ಪಿಂಕ್ ಅವೆಲ್ಲ ಇರುತ್ತೆ ಅಂತ ಹೇಳ್ತಾ ಇರೋದು. ಲೋಕಲ್ ಒಂದ್ಸತಿ ಹೋಗಿ ಈ ಮದುವೆ ಸಮಾರಂಭಕ್ಕೆ ಅಲ್ಲಿಗೆ ಪಕ್ಕನೇ ಇದೆ. ಈಗಿನ ದೇವರ ಬಂಗಾರನ್ನೇ ಸರಿ ಕಬ್ಬಿಸ್ತಿಗೆ ಹೋದಾಗ ನಿಲ್ಲಿಸ್ತು ಆ ದೇವರು. ಅದೇ ಕಲಿಯುಗ ಪ್ರಾರಂಭ ಅಂತ ಒಂದು ವಿಷಯ. ಹೌದು, ಹೊಡಿತಾರೇನು ಇದೆಲ್ಲರಿಗೆ ಇದು ಅದೊಂದು ಪರ್ಗೋಲ ಮಾಡ್ಕೊಟ್ಟಿದ್ರು, ಕುತ್ಕೊಳ್ಳಿ ವಿಶ್ರಾಂತಿ ಮಾಡಿ. ನಾನು ಹೇಳಿದೆ ಗಾಳಿಗೆ ಎಲ್ಲ ಉಳಿಯಲ್ಲ. 2017 ನಮ್ಗೆ ಸ್ವಲ್ಪ ಕೊಟ್ಟಿದ್ರು ಸಹಾಯಧನ ಅಂತ, ಅದು ಹೋಯ್ತು. ಮತ್ತೆ ಹೊಸದಾಗಿ 2 ವರ್ಷಗಳು ಮಾಡ್ಕೊಂಡು ಒಂದು 70 ಲಕ್ಷ ಖರ್ಚು ಮಾಡಿ ಈ ಫೆನ್ಸಿಂಗ್ ಎಲ್ಲ ಮಾಡಿ ಇದೆಲ್ಲ ಮಾಡುದು. ಅದು ಅಲ್ಲ, ಅವಾಗ ಕೆಳಗೆ ಹೇಳ್ಕೊಂಡು ಹೋಗ್ತಿದ್ರು, ಈ ಫೆನ್ಸ್ ಎಲ್ಲ ಇರ್ಲಿಲ್ಲ ಅವಾಗ. ನಿಮ್ಗೆ ಬನ್ನಿ ತೋರಿಸ್ತೀನಿ ಸ್ಪಾಟ್ ಹೆಂಗಿದೆ ಅಂತ. ಇಳ್ಕೊಂಡು ಹೋದ್ರೆ 150 200 ಅಡಿ ಕೆಳಗೆ ಇಳ್ಕೊಂಡು ಹೋಗ್ತಿತ್ತು ನೋಡಿ. ಒಂದ್ಸಲ ನೀಟಾಗಿ ಇಳ್ಕೊಂಡು ಹೋಗ್ಬೇಕು. ಹೌದಾ? 200 ಅಡಿ ಎಲ್ಲಿ ಇದಾಗಂತ ಗೊತ್ತೇ ಆಗಲ್ಲ. ಅಲ್ಲಿ ಯಾವತ್ತೂ ನೀರು ಇದಾಗಲ್ಲ. ನೋಡಿ ಚೆನ್ನಾಗಿದೆ. ಕಾಲ್ ಜಾರ್ ಬಿದ್ದು ಬಿಟ್ರೆ ಯಾರು ತಳ್ಳಿದ್ರು ಏನಾಗಿ ಮಾಧ್ಯಮದಲ್ಲಿ ಗೊತ್ತಿರೋ ವಿಷಯ ಇದು. ಅಕಸ್ಮಾತ್ ಜಾರ್ ಬಿದ್ದು ಏನಾದ್ರು
ಹಿಂದೆ ಇವ್ರ ಫ್ಯಾಮಿಲಿ ಫ್ಲಾಟ್ ಇವ್ರ ಫ್ಯಾಮಿಲಿನೇ ಅವ್ರು ಏನ್ ಮಾಡ್ತಾರೆ ಈಗ MS ಶ್ರೀನಿವಾಸ ಗೌಡ ಶಿವಶಂಕರ್ ಬಸವಣ್ಣ ಹಿಂದೆ ಸಾಧಾರಣ ಒಂದು 800 ವರ್ಷಗಳ ಹಿಂದೆನೆ ಬಹಳ ಹಿಂದೆ 800 ವರ್ಷಗಳ ಹಿಂದೆನೆ ಸಾಧಾರಣ ಇವರು ತಾತನಿಂದ ಇವ್ರ ಕಡೆ ಹಿಂಗ್ ಬಂದ್ಬಿಡತ್ತೆ. ಆಗಿನಿಂದ ಬರ್ತಾ ಇವ್ರು ಫೋಲ್ಡಿಂಗ್ ತಗೊಂಡ್ಬಿಡ್ತಾರೆ. ಇದೆಲ್ಲ ಅವರ ಒಂದು ಇದ್ರಲ್ಲಿ ಯಾವ್ದೋ ಒಂದು ಹಿಂದೆ ಒಂದು ಚಾಲೆಂಜ್ ಇರುತ್ತೆ, ಯಾವ್ದೋ ಒಂದು ಇದ್ ಕಟ್ಟಿರ್ತಾರೆ, ಕುದುರೆ ಸವಾರಿ ಇರ್ಬೋದು, ಎತ್ತುಗಳಿಗೆ ಬಂಡಿಯನ್ನು ಓಡಿಸುವಂತ ಸವಾರಿ ಇರ್ಬೋದು, ಅದರಲ್ಲಿ ದಾನವಾಗಿ ನೀಡಿರೋದು ಹಿಂದಿನ ಕಾಲದಲ್ಲಿ. ಅವರಿಂದ ಇವ್ರಿಗೆ ದಾನವಾಗಿ ನೀಡ್ತಾರೆ, ಇವರಿಂದ ಪರ್ಚೇಸ್ ಮಾಡ್ತಾರೆ. ಈಗ ಅಂದ್ರೆ MS ಶಂಕರಪ್ಪಗೌಡ ಅಂತ, ಶಂಕರಪ್ಪಗೌಡರಿಂದ ಶ್ರೀನಿವಾಸ ಗೌಡ್ರಿಗೆ ಬರುತ್ತೆ. ಮೈಸೂರು ಅಂದ್ರೆ ಮಲೆನಾಡು ಹುಲಿ ಅಂತ ಹೆಸರು ಪಡ್ಕೊಂಡಿದ್ರು. ಆಮೇಲೆ ಇವರು ಫುಲ್ ಅಮೆರಿಕದಲ್ಲೇ ಜಾಸ್ತಿ ಕಾಣಿಸ್ತಿದೆ ಅಂದ್ರೆ ಈಗೆಲ್ಲ ಏನ್ ಮಾಡಿದ್ದಾರೆ, ಲೇಬರ್ಸ್ ಕೊಟ್ಟಿದ್ದಾರೆ. ಇಲ್ಲೂ ಸಮೇತ ಇವ್ರದ್ದು ಜಮೀನೇನು ಉಳ್ತಾ ಇದ್ರು, ಉಳುವನೆ ಭೂಮಿ ಇಡೋ ಕಾಲ ಏನು ಈಗ ಇಂದಿರಾ ಗಾಂಧಿ ರಿಲೀಸ್ ಇದ್ರಲ್ಲಿ ಎಲ್ಲರಿಗೂ ಕೊಟ್ಬಿಟ್ರು. 2 ಎಕರೆ 3 ಎಕರೆ ಎಲ್ಲ ಅವ್ರವ್ರಿಗೆ ಕೊಟ್ಬಿಟ್ಟಿದ್ದಾರೆ. ಈಗ ಏನ್ ಇವ್ರಿಗೆ ಎಷ್ಟು ಬೇಕು ಅಷ್ಟು ಉಳ್ಕೊಂಡು, ಮತ್ತೆಲ್ಲ ಏನೋ ಅವರು ಮನೆಗಳಲ್ಲಿ ಕೆಲಸ ಮಾಡ್ತಿದ್ರು, ಗದ್ದೆ ಉಳ್ಕೊಂಡು ಬರ್ತಾ ಇದ್ರು, ಅವ್ರಿಗೆ ಇಟ್ಬಿಟ್ಟಿದ್ದಾರೆ. ಮೇಲ್ಕೊಡುಗೆ ಅಂತ ಎಲ್ಲ ಸ್ವಲ್ಪ 100ಕ್ಕೆ 10 ಭಾಗ ಕೊಟ್ಟಿದ್ದಾರೆ, 90 ಭಾಗ ಫುಲ್ ಸರ್ಕಾರದ ವತಿಯಿಂದನೇ ಅವರಿಗೆ ಫ್ರೀ ಆಗಿ ಇಲ್ಲಿ ಫುಲ್ಲು ಆ ಫ್ಲಾಟ್ ಇರ್ಬೋದು, ಈ ಕಡೆ ಫ್ಲಾಟ್ ಇರ್ಬೋದು, ಎಲ್ಲವೂ ಹಿಂದಿನ ಒಂದು ಏನು ರಾಜಮನೆತನ ಇರ್ಬೋದು, ನ್ಯಾಯಾಲಯ ಇರುತ್ತೆ. ಈಗ ಕೋರ್ಟ್ ಇರ್ಲಿಲ್ಲ ಹಿಂದೆ, ಇದೇ ಇವ್ರದೇ ಒಂದು ಮನೆ, ನ್ಯಾಯಮನೆತನದ ಮನೆನೇ ಇವ್ರದೇ ನ್ಯಾಯ ತೀರ್ಮಾನ ಮಾಡುವಂಥದ್ದು. ಅಲ್ಲಿ ಆನೆ ಅವೆಲ್ಲ ಪ್ರಮಾಣ ಮಾಡುವಂಥದ್ದು ಮಾಡಿದ್ರು ಅದನ್ನ ಹೇಳ್ಬೇಕು ಅಂತ ಒಂದು ನ್ಯಾಯಾಧೀಶರ ತರನೇ ಅಲ್ಲಿ ತಪ್ಪಿಗೆ ತಕ್ಕ ಶಿಕ್ಷೆ ನೀಡೋದು ಯೋಚನೆ ಮಾಡ್ಬೇಕಿತ್ತು. ನಾವು ಹೇಳ್ಬೇಕು, ನ್ಯಾಯವೇತನ ಹೋಗಿ ನಾವು ತಪ್ಪು ಮಾಡ್ಲಾ ಅಂತ ವಾದ ಮಾಡಿದ್ರೆ ಅದೇನೋ ಲಾಯರ್ ಮೇಲೆ ಇದು ಹಾಗಲ್ಲ. ಇದು ತಪ್ಪಿಗೆ ತಕ್ಕ ಶಿಕ್ಷೆ, ಅದೇ ಫಲ ನೀಡೋದು, ಸತ್ಯ ಧರ್ಮದ ಕಾಲ ಅಂತ. ಅವಾಗ ಇದೊಂತಲ್ಲ, ಇಲ್ಲಿ ಇವ್ರು ನಾಬಳ ಮಂತನ, ಗುಡ್ಡೇಕೆರೆ ಮಂತನ, ತುಂಬಾ ಇವರು ಎಲ್ಲ ಫ್ಯಾಮಿಲಿಯವರು ಈಗ ಮೂಲತಃ ಇವರು ಜೈನಿಸಂ, ಏನೋ ಇವ್ರು ಬುಡಕಟ್ಟು ಜೈನತೆ, ಹೆಗಡೆ ಅಂತ ಬರುತ್ತೆ, ಹೆಗಡೆ ಗೌಡ ಸೊಕ್ಕಲಿಗ ಅಂತ ಹೇಳ್ತಾರೆ. ಮೂಲತಃ ಈ ಭಾಗದಲ್ಲಿ ಜೈನಿಸಂ ಇದು, ಜೈನ ಧರ್ಮ ಮತಾಂತರ ಆಗಿ ಹಿಂದೂಸಂ ಕಡೆ ಫಲ ಹೋಗ್ಬಿಡ್ತಾರೆ. ಧರ್ಮದ ನಿಯಮ ತುಂಬಾ ಟಫ್ ಆಗುತ್ತೆ. ಶಂಕರಾಚಾರ್ಯ ಮಧ್ವಾಚಾರ್ಯ ಬಸವ ರಾಮಾಜ ಅವರ ಸಿದ್ಧಾಂತ ಮೇಲೆ ಹೋಗ್ಬಿಡ್ತಾರೆ. ಜೈನ ಧರ್ಮ ನಿಯಮ ಸಾರ ಹೇಳುದು, ದೇವನೊಪ್ಪನೇ ನಾಮಲು ಜಾತಿ ಮತ ಮಾನವ ನಿರ್ಮಿತ ಸೃಷ್ಟಿಕರ್ತ ಭಗವಂತ ಅಂತ. ನಡ್ಕೊಂಡ್ಬಂದ್ರು, ಮೊನ್ನೆ ಮಂಗಳೂರು ನಡ್ಕೊಂಡ್ಬಂದ್ರು, ಒಂದು 30-40 ಜನ ಕಾಲೇಜ್ ಅಲ್ಲಿಂದ ನಡ್ಕೊಂಡ್ ಪಾಪ ಸುಸ್ತಾಗ್ಬಿಟ್ರ. ಆಮೇಲೆ ಸುಮಾರು ಫೋನ್ ಮಾಡ್ರ, ಅಣ್ಣ ಎಷ್ಟಾರು ಕೊಡ್ತೀವಿ ನಡ್ಕೊಂಡ್ ಎಷ್ಟು ಕಿಲೋಮೀಟರ್? 4.5 ಕಿಲೋಮೀಟರ್ ಪಕ್ಕ. ಏನಂದ್ರೆ ಈಗ ಸಾದಾ ರೋಡ್ 4 ಅಲ್ಲ 10 ಕಿಲೋಮೀಟರ್ ನಡೀತಾರೆ ಮಕ್ಕಳು. ಏರೋದಿದೆಯಲ್ಲ, ಹೊರಗ್ ಬಂದ್ಬಿಡ್ತಾರೆ, ಇಳಿವಾಗ ಸುಸ್ತಾಗ್ಬಿಡ್ತಾರೆ. ನಾವು ಡೈಲಿ 20 ಕಿಲೋಮೀಟರ್ ನಡ್ಕೊಂಡು ಹೋಗ್ತೀವಿ ಶಾಲೆ. ನಾವು ನಾಬಳ ಶಾಲೆ, ಇವ್ರದೇ ಫ್ಯಾಮಿಲಿ ಒಂದು ಶಾಲೆ ಇತ್ತು, ಇವ್ರದೇ ಒಂದು ರೂಮ್ ಅಲ್ಲಿ ಶಾಲೆ ನಡೆಸ್ತಾ ಇತ್ತು ಅವಾಗ. ಇವರೆಲ್ಲ ಖಾಸಗಿ ಅಂದ್ರೆ ಬೇರೆ ಗೌರ್ಮೆಂಟ್ ಅಲ್ಲಿ ಅಷ್ಟೇ ಇರ್ಲಿಲ್ಲ. ಇವ್ರು ಒಂದು ರೂಮ್ ಇತ್ತು, ಹಳೆ ಮನೆ, ಅಲ್ಲಿ ಶಾಲೆ ನಡೆಸ್ತಾ ಇದ್ರು. ಆಮೇಲೆ ಮೇಲ್ಗಡೆ ಒಂದು ರೂಮ್ ಆಯ್ತು, ಆ ಶಾಲೆ ಬರ್ತಿದ್ರು. ಆಮೇಲೆ ಕುಂದಲ್ ಒಂದು ಶಾಲೆ ಇತ್ತು, ಅಲ್ಲಿ ಹೋಗ್ತಿದ್ರು. ಆಮೇಲೆ ಕೆಂದಾಳ ಬೈಲು, ಇವ್ರ ಫ್ಯಾಮಿಲಿನೇ, ಇವ್ರಿಗೆ ಅಜ್ಜಿ ಆಗ್ಬೇಕು. ಅವರು ಕಾಡಮ್ಮ ಅಂತ, ಇವ್ರ ಕಾಡಮ್ಮ ಇವ್ರಿಗೆ ಅಜ್ಜಿ ಆಗ್ಬೇಕಿದ್ರೆ ಮುತ್ತಜ್ಜಿನ ಅಜ್ಜಿನ ಆಗ್ಬೇಕು. ಇವರು ಫ್ಯಾಮಿಲಿಯಲ್ಲಿ ಶಾಲೆ ಕಟ್ಸ್ಕೊಟ್ರು, ಕೆಂದಾಳಲ್ಲಿ ಶಾಲೆ ಕಟ್ಸಿದ್ದೆ ಇವ್ರ ಅಜ್ಜಿನೇ. ಆಮೇಲೆ ಗುಡ್ಡೆಗಿಲ್ಲ ಒಂದು ಕಟ್ಸ್ಕೊಟ್ರು. ಅಂದ್ರೆ ಅವಾಗೆಲ್ಲ ಸ್ವಲ್ಪ ಶ್ರೀಮಂತರು ಅಂದ್ರೆ ಇವ್ರ ಫ್ಯಾಮಿಲಿನೇ, ಸ್ವಲ್ಪ ಈ ಭಾಗದಲ್ಲಿ ಶ್ರೀಮಂತರು ಜಮೀನ್ದಾರ ಅಂದ್ರೆ ಇವ್ರೆ, ಮತ್ತೆ ಯಾರು ಇರ್ಲಿಲ್ಲ. ಎಲ್ಲ ಕೂಲಿಗ ಕಾರ್ಮಿಕರು ಅವ್ರ ಮನೆ ಕೆಲಸ ಮಾಡ್ಕೊಂಡು ಅಕ್ಕಿ ಭತ್ತ ಎಲ್ಲ ಉಣ್ಣಕ್ಕೆ ಊಟಕ್ಕೆಲ್ಲ ಹೊಟ್ಟೆ ಚಂಬ ಕೊಡ್ತಿದ್ರು. ಆ ಕಾಲಕ್ಕೆ ತಕ್ಕ ಸಂಬಳ ಇತ್ತು ಅವಾಗ. ಅವಾಗ ₹1 ಸಂಬಳ, ₹1 ಈಗಿನ 1,000 ಸಂಬಳ ಅಲ್ವಾ. ಒಂದು ಕಷ್ಟ ಇತ್ತು ಅವಾಗ. ನಮ್ಮ ಅಪ್ಪಾಜಿಗೆ 4ನೇ ಸಂಬಳ ಅಂದ್ರೆ ಈಗ ₹45 ಸಂಬಳ. ನಮ್ ತಂದೆ ಅವಾಗ 15ರಿಂದ ಸ್ಟಾರ್ಟ್, 15ರಿಂದ 150. ನನಗೆ ಗೊತ್ತಿದೆ 150. ಆಮೇಲೆ ₹500 ನಮ್ಮ ಬ್ರದರ್ಸ್ ಕೊಡ್ತೇವೆ. ಈಗ ನಮ್ಗೆ 6,500 ಕೊಡ್ತಾರೆ. ಈಗ ಹಂಗೆ ಸ್ಟಾರ್ಟ್ ಮಾಡ್ತಾರೆ. ಬೈಕ್ ಕೊಟ್ಟಿರೋ ಓಡಾಡ್ಲಿಕ್ಕೆ ಮಾಡೋದ್ರಿಂದ ಕೊಡ್ತಾರೆ. ಸೇವೆ ಇರೋಡ್ ದಿವಸ ನಮ್ಮ ಕರ್ತವ್ಯ ಮಾಡೋದು, ಪುಣ್ಯ ಪ್ರಾಪ್ತಿ ಕೆಲಸ ಮಾಡ್ತಾರೆ. ಅವ್ರು ಇರೋದ್ರಿಂದನೇ ಇದೊಂದು ಒಳ್ಳೆ ನೀಟ್ ಮೇಂಟೆನೆನ್ಸ್. ಅವರು
ತುಂಬಾ ಜನ ಹೇಳ್ತಾರೆ ಸ್ಟ್ರಿಕ್ಟ್ ಅಂತ. ಸ್ಟ್ರಿಕ್ಟ್ ಇರ್ಲೇಬೇಕು. Strict ಇರ್ಲಿಲ್ಲ ಅಂದ್ರೆ ಈ ಪ್ಲೇಸ್ ಇಷ್ಟು ನೀಟಾಗಿರಕ್ ಸಾಧ್ಯನೇ ಇಲ್ಲ. ಸಾಧ್ಯನೇ ಇಲ್ಲ. ಈಗ ನೋಡಿ ಒಂದೊಂದ್ ದಿವಸ ಜನ ಬಂದ್ಬಿಟ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ಇಷ್ಟು ಜನ ಬರ್ತಾರ ಅಂತ. ಭಾನುವಾರ ಎಲ್ಲ ಬಂದ್ಬಿಟ್ರೆ ಆ ಕಾಲೇಜ್ 500,000 ಜನ ಇರ್ತಾರೆ ಮಿನಿಮಮ್. ಈ ಬೆಳಿಗ್ಗೆ ನಾವು ಸ್ವಲ್ಪ ಈಗ ಲೇಟ್ ಮಾಡಿದ್ರೆ ಜನ ಕಮ್ಮಿ ಆಗ್ತಾ ಇರ್ತಾರೆ. ಇಲ್ಲ ಬೆಳಿಗ್ಗೆ ಮುಂಚೆ ನೀವು 6 ಗಂಟೆಗೆ ಓಪನ್ ಮಾಡಿದ್ರೆ ಮಿನಿಮಮ್ ಒಂದು 10 ಗಂಟೆಗೆ 500 ಜನ ಬಂದ. ಅಷ್ಟು ಬೆಳಿಗ್ಗೆ ಬರೋದಕ್ಕೆ ರೀಸನ್ ಸನ್ರೈಸ್ ನೋಡುದು. ಜಾಸ್ತಿ ಬರೋದು. ಮತ್ತೆ ಈ ಮೋಡ ಈ ಕ್ಲೌಡ್ಸ್ ಏನಿದೆ ಮಿಸ್ಟ್ ಇದನ್ನ ನೋಡ್ಲಿಕ್ಕೆ ಜಾಸ್ತಿ ಮಂಗಳೂರು, ಉಡುಪಿ, ಮಣಿಪಾಲ್ ಅವ್ರು ಇಷ್ಟಪಡೋದು. ಈ ಕೇರಳ ತುಂಬಾ ಜನ ಕೇರಳ ಮಿಸ್ಟ್ ನೋಡ್ಲಿಕ್ಕೆ ಬರ್ತಾರೆ. ಅಷ್ಟು ಜನ ಕಂಟ್ರೋಲ್ ಮಾಡ್ಬೇಕಲ್ವಾ? ಅವ್ರು ಬಂದು ನೀಟಾಗಿ ಹೋದ್ರೆ ಬೇಸರ ಇಲ್ಲ. ಅದೇ. ಬಾಟ್ಲಿ ಹಾಕೋದು, ಕಸ, ಸಿಗರೇಟ್, ಮತ್ತೆ ಹೆಣ್ಮಕ್ಳು ಒಂದು ಬ್ಯಾಡ್ಸ್ ಇದ್ರಲ್ಲಿ ಮಾಡಿದಾಗ ಬೇಸರ ಆಗುತ್ತೆ. ಕರೆಕ್ಟ್. ಎಲ್ಲೋ ದೇವಸ್ಥಾನ ಜಾಗದಲ್ಲಿ ಇಂತ ಆಗುತ್ತೆ ಅಂದ್ರೆ ಎಲ್ಲೋ ಒಂದ್ ಕಡೆಗೆ ಭಕ್ತಾದಿಗಳಿಗೆ ಬೇಸರ. ಎಕ್ಸಾಂಪಲ್ ಇವಾಗ ನಾವು ಧರ್ಮಸ್ಥಳ ಕರ್ಕೊಂಡು ಆ ತರದೆಲ್ಲ ಮಾಡಿದ್ರೆ ಬಿಡ್ತಾರ. ಹಾಗೆ ಇವ್ರೊಬ್ರು ಫೈಟ್ ಮಾಡಿ ಏನೋ ಒಂದು ಈ ಲೆವೆಲ್ ತಗೊಂಡಿಟ್ಟಿದ್ದಾರೆ. ಜನಕ್ಕೆ ಹೇಳ್ತೀವಿ, ನಾವು ಹೇಳೇ ಕಳ್ತೀವಿ ನೋಡಿ ನಾಲ್ವೇಜ್ ಅಲೋಡಿಲ್ಲ, ಹೋಗಿ ನೋಡ್ಕೊಂಡ್ ಬನ್ನಿ, ಬಂಡೆ ತುದಿ ಹೋಗ್ಬೇಡಿ, ಜಾಗ್ರತೆ, ಕೇರ್ಫುಲ್. ಈಗ ಮಣಿಪಾಲ್ ಅವರು ಅವತ್ತ ಬರೀ ಬಿದ್ಬಿಟ್ರು, ದೊಡ್ಡ ಹೊಡೆದಾಯ್ತು, ನಾಳೆ ಜೀವಕ್ಕೆ ಅಪಾಯ ಆದ್ರೆ ಒಂದು ಕ್ಷೇತ್ರಕ್ಕೆ ಅದು ಬರಬಾರ್ದು ಅನ್ನೋ ಉದ್ದೇಶ ನಾವು ಕಂಟ್ರೋಲ್ ಮಾಡಿ ಭಾರಿ ಮಳೆ ಇದ್ದಾಗ ಬಿಡಲ್ಲ, ಮಳೆ ಕಮ್ಮಿ ಇದ್ದಾಗ ಬಿಡ್ತೀವಿ ಜನರನ್ನ. ಅತಿ ಮಳೆ ಇದ್ದಾಗ ಯಾಕೆ ರಿಸ್ಕ್ ಕೊಂಡ್ರೆ ಮಳೆ ಬೀಳ್ತವೆ, ಮತ್ತೆ ಇಲ್ಲೂ ಬಂಡೆ ತುದಿ ಹೋಗ್ತಾರೆ, ಕಂಟ್ರೋಲ್ ಸಿಕ್ಕಲ್ಲ ಗಾಡಿಗಳು, ಡ್ರೈವರ್ಗಳು ಹೆದ್ರಿಕೆ ಆಗ್ಬಿಡ್ತಾರೆ. ಈಗ ನಮ್ಮವರೇ ಬಂದ್ರು ಹೆದ್ರು ಬಿಡ್ತಾನೆ ಜೋರ್ ಮಳೆ ಇದ್ದಾಗ, ಅಣ್ಣ ಆಗಲ್ಲ, ಸ್ವಲ್ಪ ಲೇಟ್, ಮಳೆ ನಿಂತೆ ಹೋಗೋಣ ಅಂತ ಅಲ್ವಾ? ಹಾಗೆ ಸರಿ. ಈಗ ನಾವು ಅಷ್ಟೇ ಭಾರಿ ಮಳೆ ನಡ್ಕೊ ಬರ್ತೀವಿ, ಮಳೆ ಕಮ್ಮಿ ಬೈಕಲ್ಲಿ ಬೀಳೋದು. ಹೌದು. ಸರಿ, ನಮಸ್ತೆ, ಥ್ಯಾಂಕ್ ಯು. ಸೊ ನೋಡುವುದಲ್ಲ, ಇದಿಷ್ಟು ಇಂಟ್ರೊಡಕ್ಷನ್ ಮತ್ತೆ ಇಲ್ಲಿನ ಪುರಾಣ ಪ್ರಸಿದ್ಧವಾದ ಜಾಗ ಇದು. ಸಾಧ್ಯ ಆದಷ್ಟು ಕವರ್ ಮಾಡಕ್ಕೆ ಟ್ರೈ ಮಾಡಿದ್ವಿ. ನಮ್ಮ ಲಕ್ ಚೆನ್ನಾಗಿತ್ತು, ಅಲ್ಲಿ ಪೂಜಾರಿ ಇದ್ರು, ಅದರಿಂದಾಗಿ ಸಾಧ್ಯ ಆದಷ್ಟು. ಅದು ಅಲ್ಲದೆ ನಾವು ಬರುವಾಗ ಬೇರೆ ಯಾರು ಇರ್ಲಿಲ್ಲ, ಅದರಿಂದಾಗಿ ಗರ್ಭಗುಡಿಗೆನೆ ನಮ್ಗೆ ಎಂಟ್ರಿ ಸಿಕ್ತು. ತುಂಬಾ ಲಕ್ಕಿ ಅಂತ ಅನ್ಕೋತೀನಿ.